ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಮತ್ತು ನಾನು ಇವತ್ತು ಬಂದು ಒಂದು ಪೈನಾಪಲ್ದು ಗೊಜ್ಜು ಮಾಡೋಣ ಚಪಾತಿಗೆ ಅಂತ ಅಂದ್ಕೊಂಡಿದ್ದೀನಿ. ವರ್ಷಿಂಗೆ ಬಂದು ಮಾರ್ನಿಂಗ್ ಕ್ಲಾಸ್ ಇವತ್ತು, ಹಾಗಾಗಿ ಬೇಗ ಎದ್ದು ಫಸ್ಟ್ ಕಾಫಿ ಮಾಡ್ಕೊಂಡ್ವಿ ಒಂದೊಂದು ಲೋಟ. ವರ್ಷನೂ ನಾನು ಕಾಫಿ ಮಾಡಿಕೊಡ್ದು ಇವಾಗ ಪೈನಾಪಲ್ದು ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಪೈನಾಪಲ್ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆ ಪೈನಾಪಲ್ ಇತ್ತು, ಅದಕ್ಕೆ ಪೈನಾಪಲ್ನ ಸಣ್ಣದಾಗಿ ಹಚ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಬಂದು ನಾನು ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟೆ. ಮತ್ತು ಮಸಾಲೆ ಹಾಕ್ಸ್ಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ, ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಒಂದೇ ಒಂದು ಚಿಟಿಕೆಗಷ್ಟು ಮೆಂತ್ಯ, ಇದಿಷ್ಟು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಸ್ಕಿಪ್ ಆಯಿತು, ಅದಕ್ಕೆ ವಾಯ್ಸಲ್ಲಿ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬಂದು ನಾನು ಉಪ್ಪು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಇದು ಬೇಯಿಸಿ ಇಟ್ಕೊಂಡು ಪೈನಾಪಲ್ ಇದೊಳಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಟೈಮು ನೀಟಾಗಿ ವೀಡಿಯೋ ಮಾಡ್ತೀನಿ. ಸ್ವಲ್ಪ ಸ್ಕಿಪ್ ಆಗೋಯಿತು. ಹಾಗೆ ಪುಡಿ ಬೆಲ್ಲ ಐತೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೂಪರಾಗಿ ಬಂತು ಪೈನಾಪಲ್ ಗೊಜ್ಜು.